OTR ಸಂಖ್ಯೆಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಮೊದಲು ನಿಮಗೆ ಮೊಬೈಲ್ಗೆ ಬಂದಿರುವಂಥ ರೆಫರೆನ್ಸ್ ನಂಬರನ್ನು ತಗೋಬೇಕು. ಅದಕ್ಕಿಂತ ಮುಂಚೆ ನಾವು NSP OTR ಎಂಬ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ KYC ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ರೆಫರೆನ್ಸ್ ನಂಬರ್ ಮತ್ತು OTP ಅದಕ್ಕೆ ಗೆಟ್ OTP ಅಂತ ಕೊಟ್ಟಾಗ ಒಂದು OTP ಬರುತ್ತೆ. OTP ಹಾಕಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಅಂತ ಹೊಡೆದಾಗ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈಗ ಫೇಸ್ ಅಥೆಂಟಿಕೇಷನ್ ಆಧಾರದ ಒಂದು ಆ್ಯಪ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಅದು ಮಾಡ್ಕೊಂಡ ನಂತರ ನಿಮ್ಮ ಡೈರೆಕ್ಟಾಗಿ ನಾವು ರೆಫರೆನ್ಸ್ ಕೂಡ ಹಾಕಿ ನಾವು ಇಲ್ಲಿ ಗೆಟ್ ಸಬ್ಮಿಟ್ ಅಂತ ಹೊಡೆದಾಗ ನೆಕ್ಸ್ಟ್ ಸ್ಟೆಪ್ಪು ಇದರಲ್ಲಿ ಬರುತ್ತೆ. ಎಲ್ಲಿ ಅಂದರೆ ಇದು ಆಧಾರ್ ಅಥೆಂಟಿಕೇಷನ್ ಮಾಡಲಿಕ್ಕೆ, ಫೇಸ್ ಅಥೆಂಟಿಕೇಷನ್ ಮಾಡಲಿಕ್ಕೆ. ಆವಾಗ ನಾವು ಇಲ್ಲಿ ಫೇಸ್ ಅಥೆಂಟಿಕೇಷನ್ ಮಾಡಿಕೊಂಡು ಅದು ಕಂಪ್ಲೀಟ್ ಆದ ನಂತರ ನಿಮಗೆ ಒಂದು OTR ನಂಬರ್ ಜನ್ರೇಟ್ ಆಗಿರುತ್ತೆ. ಆ OTR ನಂಬರನ್ನು ಕೂಡ ನಾವು ಎಲ್ಲಿ ಈ ಒಂದು NSP ಲಾಗಿನಲ್ಲಿ ಅದು OTR ನಂಬರ್ ಹಾಕಿ ಮತ್ತು ಅಲ್ಲಿ ಪಾಸ್ವರ್ಡ್ ಕೂಡ ಜನ್ರೇಟ್ ಆಗಿರುತ್ತೆ. ಪಾಸ್ವರ್ಡ್ ಇಲ್ಲ ಅಂತಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡಿಕೊಂಡು OTR ನಂಬರ್ ಮುಖಾಂತರ ನಾವು ರಿಜಿಸ್ಟರ್ ಮೊಬೈಲ್ಗೆ ಪಡ್ಕೊಳ್ಬೋದು. ಅದೇ OTR ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ಲಾಗಿನ್ ಮಾಡಿಕೊಂಡು ಇಲ್ಲಿ ತೋರಿಸಿರುವಂಥ ವೆಬ್ಸೈಟ್ಗೆ ಹೋಗಿ NSP ಪೋರ್ಟಲ್ ಅಂತ ಹೊಡೆದಾಗ ಈ ರೀತಿಯಾಗಿ ನಮಗೆ ವೆಬ್ಸೈಟ್ ಕಾಣುತ್ತೆ. ಈ ವೆಬ್ಸೈಟ್ ಮುಖಾಂತರ ನಾವು ನಮ್ಮ ಈಗ ಜನ್ರೇಟ್ ಆಗಿರುವಂಥ OTR ನಂಬರನ್ನು ಹಾಕಿ ಅದನ್ನು ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಈಗ ನಾವು ಇದರಲ್ಲಿ NMMS ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಈಗ ಮೈನಾರಿಟಿಗೆ ಸಂಬಂಧಿಸಿದಂಥ NSP ಪೋರ್ಟಲಲ್ಲಿ ಮೈನಾರಿಟಿಗೆ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, MCM ಇವೆಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿಯಾಗಿ ಇದರಲ್ಲಿ ಇನ್ನೂ ವಿವಿಧ ರೀತಿಯ ಸ್ಕೀಮ್ಗಳು ಬರುತ್ತವೆ. ಅವನ್ನೆಲ್ಲ ಕೂಡ ನಾವು ಈ ಒಂದು NSP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾಗಿದೆ. ಇದು ಇವತ್ತಿನ ಒಂದು ಸಂಕ್ಷಿಪ್ತ ಮಾಹಿತಿ. ಈಗಾಗಲೇ ಮೈನಾರಿಟಿ ಸ್ಟೂಡೆಂಟಿಗೆ ರೆಫರೆನ್ಸ್ ID ಬಂದಿರುತ್ತೆ. ಅದು ಬರಲಿಕ್ಕೆ ಕಾರಣ ಏನಂತಂದರೆ 2023-24ನೇ ಸಾಲಿನಲ್ಲಿ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ, ಅಂಥವ್ರಿಗೆ ರೆಫರೆನ್ಸ್ ID ಬಂದಿರುತ್ತೆ. ಮತ್ತು ಈ ವರ್ಷ 2024-25ನೇ ಸಾಲಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೊಸದಾಗಿ OTR ರಿಜಿಸ್ಟ್ರೇಷನ್ ಮೊದಲು ಮಾಡ್ಕೊಳ್ಬೇಕು ಅವರ ಆಧಾರ್ ಸಂಖ್ಯೆಯಿಂದ. ಆ ನಂತರ ಅವರು ಅವ್ರಿಗೆ OTR ಜನ್ರೇಟ್ ಆದ ನಂತರ ಈ ಒಂದು ಲಾಗಿನಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕ್ಬೋದಾಗಿದೆ. ಈಗಾಗಲೇ ಎಲ್ಲ ಮಾಹಿತಿಯನ್ನು ತಮಗೆ ಮುಂದೆ ನೀಡಿದ್ದೇನೆ. ಇದೇ ರೀತಿಯಾಗಿ ತಾವು ಅರ್ಜಿಗಳನ್ನು ಸಲ್ಲಿಸಬಹುದು. ಧನ್ಯವಾದಗಳು.